ಗ್ರಾಮೀಣಾಭಿವೃದ್ಧಿ ಸಮಿತಿಯ ವತಿಯಿಂದ ಇವತ್ತು ಇದು ಮಾದನಪಳ್ಳಿದ 808ನೇ ಕೆರೆ. ಇಡೀ ರಾಜ್ಯದಲ್ಲಿ ಇವತ್ತು ಧರ್ಮಸ್ಥಳದ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ನೇತೃತ್ವದಲ್ಲಿ ಪರಿಸರವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮೊದಲು ಧರ್ಮಸ್ಥಳ ಅಂದರೆ ಬರೀ ನಾವು ದೇವ್ರ ದರ್ಶನ ಮಾಡ್ಕೊಂಡು ಬರ್ತಾ ಇದ್ವಿ ಅಷ್ಟೇ ಅಲ್ಲಿ. ಆದರೆ ಇವತ್ತು ಇಡೀ ರಾಜ್ಯದಲ್ಲಿ ಹೆಣ್ಣುಮಕ್ಕಳ ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ ಅವ್ರಿಗೆ ಲೋನ್ಗಳನ್ನು ಕೊಡ್ತಕ್ಕಂಥದ್ದು, ಆಲ್ ಡೇರಿಗೆ ಸಹಾಯಧನ ಕೊಡ್ತಕ್ಕಂಥದ್ದು, ಸ್ಮಶಾನಗಳಿಗೆ ಕಾಂಪೌಂಡ್ ಹಾಕ್ಸ್ಕೊಡುವಂಥದ್ದು. ಅದರಲ್ಲೂ ಭಾಳ ವಿಶೇಷವಾಗಿ ಯಾವ ಕೆರೆ ನಮ್ಮೂರನ್ನು ಉಳಿಸ್ತಾ ಇತ್ತು ಆ ಕೆರೆ ನಾವು ಹಾಳು ಮಾಡಿದ್ವಿ. ಊರವ್ರು ಆ ಕಡೆ ಗಮನ ಕೊಟ್ಟಿರಲಿಲ್ಲ. ಮೊದಲೆಲ್ಲ ಊರವರೆಲ್ಲ ಸೇರಿ ಬೇಸಿಗೆ ಸಮಯದಲ್ಲಿ ಆ ಕೆರೆಯಲ್ಲಿ ಹೂಳೆತ್ತುವಂಥದ್ದು, ರಾಜಗಾಲುವೆ ತೆರವು ಮಾಡುವಂಥದ್ದು ಎಲ್ಲವನ್ನು ಊರವ್ರು ಮಾಡ್ತಾ ಇದ್ವಿ. ಇವತ್ತೇನಂದರೆ ನೀನು ಓಟ್ ಹಾಕಿಲ್ವ, ನೀನು ಮಾಡಲ್ಲ ಅಂತಾರೆ. ಅವ್ನು ದುಡ್ಡು ಇಲ್ಲಲ್ಲ ಅಂತೇಳಿ ಅವನು ಸುಮ್ಮನೆ ಇರ್ತಾನೆ, ಕೆರೆ ಹಾಳಾಗಿ ಹೋಗೈತೆ. ಆದರೆ ಇವತ್ತು ನೋಡಿದ್ರೆ ನೀರು ಎಷ್ಟು ಚೆನ್ನಾಗೈತೆ ಅಂತಂದರೆ ನಾವು ಬೇಕಾದ್ರೆ ಸ್ವಲ್ಪ ನೀರು ಹಿಂಗಂತ ಕುಡ್ಕೊಬೋದು ನಾವೆಲ್ಲ ಕೂಡ. ಅಷ್ಟು ಚೆನ್ನಾಗಿರ್ತಕ್ಕಂಥ ಕೆರೆ ಅದು. ಇನ್ನೊಂದು ಸ್ವಲ್ಪ ಮಧ್ಯದಲ್ಲಿ ತಾವು ರೋಡ್ ಮಾಡಿ ಕೆರೆಯನ್ನು ಡಿವೈಡ್ ಮಾಡಿದ್ದೀರಿ. ಅದನ್ನು ತೆರವು ಮಾಡಿ ಸುತ್ತಲೂ ನಮ್ಮ ರೈತರು ಕೂಡ ಜಮೀನುಗಳಿರೋದ್ರಿಂದ ಸುತ್ತಲೂ ಅವ್ರಿಗೆ ಬಂಡ್ ಹಾಕಿ ಜಮೀನಿಗೆ ಹೋಗೋ ರೀತಿಯಲ್ಲಿ ಮಾಡಬೇಕು, ಇದನ್ನು ತೆಕ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಬಹುಶಃ ಎಷ್ಟು ವರ್ಷ ಆಗಿತ್ತು ನೀರಿಗೆ ನಿಂತು. ಈ ಪೂರ್ತಿ ಕೆರೆ ತೆರವು ಮಾಡಿಬಿಟ್ರೆ ಅಂತೂ ನಿಮ್ಮ ಮೇಲೆಯಿಂದ ಬರೋ ಮಳೆಗಾಲದಲ್ಲಿ ನೀರೆಲ್ಲ ಕೂಡ ಈ ಕೆರೆ ತುಂಬಿರ್ತದೆ. ಇವತ್ತು ನೀರು ಇಡೀ ನಮ್ಮ ಮಾದನಪಳ್ಳಿಗೆ ನೀರು ಎಲ್ಲಿ ಹೋಗ್ತದೆ ಅಂದರೆ ಈ ಕೆರೆಯಿಂದನೇ ಬೋರ್ವೆಲ್ಲಲ್ಲಿ ಹೋಗ್ತಾ ಇರೋದು. ಬೋರ್ವೆಲ್ ಯಾಕೆ ಇಲ್ಲಿ ನೀರು ಬರ್ತಾ ಇತ್ತು ಅಂದರೆ ಕೆರೆ ನೀರು ಇಲ್ಲಿ ಬಂದು ನೀರು ಭೂಮಿ ಒಳಗಡೆ ಹೋಗಿ ಭೂಮಿಯಿಂದ ಮೇಲ್ಗಡೆ ಬರ್ತಾ ಇರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಕೆರೆಯನ್ನು ಉಳಿಸ್ಕೊಳ್ತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಕೆರೆಯನ್ನು ನಮಗೆ ನನ್ನ ಕ್ಷೇತ್ರದಲ್ಲಿ 7-8 ಕೆರೆಗಳನ್ನು ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಇದರಿಂದ ಮಾಡಿಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಕೆರೆಗಳು ಕೂಡ ತುಂಬ ಚೆನ್ನಾಗಿ ಕಡಿಮೆ ಖರ್ಚಲ್ಲಿ, ಇದನ್ನೇ ಸರ್ಕಾರದಲ್ಲಿ ಮಾಡೋಂಥವ್ರು 50 ಲಕ್ಷ ಖರ್ಚು ಮಾಡ್ತಾರೆ. ಇದೆಲ್ಲ ಬರೀ 9-10 ಲಕ್ಷದಲ್ಲಿ ಈ ಕೆರೆಯನ್ನು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು. ಈ ಕೆರೆಯನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೂಡ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಸಿಂಗನಾಯಕನಹಳ್ಳಿ ಕೆರೆಗೆ ನಾವು ಎಚ್.ಎನ್. ವ್ಯಾಲಿ ನೀರನ್ನು ತಂದ್ವಿ. ಯಾಕಂದರೆ ಅದು ಕೆರೆ ಒಣಗೋಗಿರ್ತಾ ಇತ್ತು, ಯಾವಾಗೋ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ನೀರು ನಿಲ್ತಾ ಇತ್ತು. ಈಗ ಕೆರೆ ಯಾವಾಗಲೂ ತುಂಬ ಐತೆ. ನೀವು ನೋಡಿರ್ಬೋದು, ಸುತ್ತು 10-15 ಹಳ್ಳಿಗಳಿಗೆ ಬೋರ್ವೆಲ್ಲಲ್ಲಿ ನೀರು, ಬಾವಿಯಲ್ಲಿ ನೀರು ಬಂದ್ಬಿಟ್ಟೈತೆ. ಹೆಸರುಘಟ್ಟ ಕೆರೆ ಯಾವಾಗ ಒಣಗೋಗಿತ್ತು. ನಾನು 2009ರಲ್ಲಿ ಪಾದಯಾತ್ರೆ ಮಾಡಿ 23 ಕೋಟಿ ರೂಪಾಯಿ ದುಡ್ಡನ್ನು ತಗೊಂಡು ನಂದಿಬೇಡದಿಂದ ಕಾಲುಗಳನ್ನೆಲ್ಲ ದುರಸ್ತಿ ಮಾಡ್ಕೊಂಬಂದ ಪರಿಣಾಮ ಬಂದಂಥ ಮಳೆ ನೀರು ಎಲ್ಲ ಕೆರೆಗಳಲ್ಲೂ ನೀರು ತುಂಬಾಯಿತು. ಆವತ್ತಿಂದ ಇವತ್ತುವರೆಗೂ ಹೆಸರುಘಟ್ಟ ಕೆರೆ ಒಣಗಲೇ ಇಲ್ಲ. ಆ ಹೆಸರುಘಟ್ಟ ಸುತ್ತಲೂ ಇರ್ತಕ್ಕಂಥ ಅನೇಕ ಊರುಗಳಿಗೆ ನೀರು, ನೀವು ಮಾತನಹಳ್ಳಿವರೆಗೂ ಆ ಜಲಕಂಡು ಬರ್ತದೆ ನೀರು, ಭೂಮಿಗೆ ಹೋಗಿ ಅಲ್ಲಿಂದನೂ ಬರ್ತದೆ. ಮೊದಲೆಲ್ಲ 1200 ಅಡಿ ನೀರು ಬೋರ್ವೆಲ್ ಹಾಕ್ತಾ ಇದೀವಿ, ನೀರು ಸಿಗ್ತಾ ಇರಲಿಲ್ಲ. ಈಗೆಲ್ಲ 300-400 ಅಡಿಗೆಲ್ಲ ನೀರು ಸಿಗ್ತಾ ಐತೆ. ನೀರಿಲ್ಲ ಅಂದರೆ ನಾವು ಬದುಕಕ್ಕಾಗೋದೇ ಇಲ್ಲ. ಗಂಗಾ ನದಿ ನೀರು ತರೋಕ್ಕಾಗ್ತದೆ ಇಲ್ಲಿ? ಇಲ್ಲ ಕಾವೇರಿ ನೀರು ಕೊಡ್ತಾರೆ. ಕಾವೇರಿ ಬೆಂಗಳೂರಿಗೆ ಸಾಲ್ತಾ ಇಲ್ಲ. ನಾವು ಮಳೆ ನೀರು ಮೇಲೇ ಡಿಪೆಂಡ್ ಆಗಿರುವಂಥದ್ದು. ಮಳೆ ನೀರು ಎಲ್ಲಿ ನಿಲ್ಲಿಸ್ಕೊಬೇಕು? ಕೆರೆಯಲ್ಲಿ ನಿಲ್ಲಿಸ್ಬೇಕು. ಇಲ್ಲ ಅಂದರೆ ನೀನು ಯಾವ MLA ಆಗಲಿ ಯಾವ CM ಆಗಲಿ ನೀರನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ. ಭಗವಂತ ನೀರು ಕೊಡಬೇಕು, ಭೂಮಿ ಒಳಗಡೆ ಕಳಿಸ್ಬೇಕು, ಅದನ್ನೇ ತೆಗೆದು ನಾವು ಕುಡಿಬೇಕು. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮೊದಲ ಥರ ಇಲ್ಲ. 146 ಕೋಟಿ ಹಾಕಿ ಕುಂತಿದ್ದೀವಿ ನಾವು ಅತ್ತ ಕಡೆಗೆ. ಮಾದನಪಳ್ಳಿಗೆ ಒಂದು 50 ಮನೆ ಇತ್ತು, ಈಗ 500 ಮನೆ ಹಾಕಿ ಕುಂತವೆ. ಊರು ಸುತ್ತಲೂ ಮನೆ. ನಾವೆಲ್ಲ ನೀರು ಕೊಡಬೇಕಲ್ಲ. ನೀರು ಕೊಡಬೇಕಾದ್ರೆ ನಮ್ಮ ನೀರನ್ನ ನಾವೇ ರಕ್ಷಣೆ ಮಾಡ್ಕೊಬೇಕು. ಸೊ 1000 ಮನೆ ಆಗವೆ. 1000 ಮನೆ ನೀರು ಎಲ್ಲಿ ಕೊಡ್ತೀಯ? ಒಬ್ಬರಿಗೆ 50 ಲೀಟ್ರ್ ನೀರು ಅಂದ್ರೆ 55 LPCD 55 ಗ್ಯಾಲನ್ ನೀರು ಅಂದ್ರೂ ಒಂದು ಮನೆಗೆ ದಿನಕ್ಕೆ 500 ಲೀಟ್ರ್ ಬೇಕು. 8,000 ಎಷ್ಟಾಯ್ತು ಲೆಕ್ಕ ಹಾಕೊಡ್ರಿ. ಅಷ್ಟು ನೀರನ್ನು ಎಲ್ಲಿಂದ ತೆಗಿತೀಯ ನೀನು? ಭೂಮಿ ಒಳಗಡೆ ಹೋದ್ರೆ ತಾನೆ. ಸೊ ಅದಕ್ಕೋಸ್ಕರ ಇವತ್ತು ಒಂದು ಒಳ್ಳೆ ಕೆಲಸವನ್ನು ಇವತ್ತು ನಾವು ಮಾಡಿದ್ದೀವಿ. ನಮಗೆಲ್ಲ ಒಳ್ಳೆಯದಾಗಲಿ ಮತ್ತು ನಮ್ಮ ಧರ್ಮಸ್ಥಳದ ಸ್ವಾಮೀಜಿಗಳ ಕೃಪೆ ನಮ್ಮ ಯಲಾಂಕದ ಮೇಲೆ ಯಾವತ್ತೂ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ, ನಮ್ಮದೊಂದು ಮೀಟಿಂಗ್ ನಡೀತಾ ಇತ್ತು, ನಾವು ಉದ್ಘಾಟನೆಗೆ ಹೋಗಬೇಕು. ಸೊ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ಥರ ಕೆರೆಯನ್ನು ಯಾರೇ ಹಾಳು ಮಾಡಿದ್ರು ಅದಕ್ಕೆ ವಿರೋಧ